ಮಜಬಾ ಮಜ ಭಾರತ. ವಾ ವಾ ಕನ್ನಡದ ಹಾಸ್ಯ ದಿಗ್ಗಜ 67 ವರ್ಷ ಕಲೆಗಾಗಿ ಶ್ರಮಿಸಿದಂತಹ ಕಲೆಯೋಗಿ, ರಂಗಭೂಮಿಯ ಮುತ್ತು, ಕಾಮಿಡಿ ಲೋಕದ ಸ್ವತ್ತು ಶ್ರೀ MS ಉಮೇಶಣ್ಣ ಅವ್ರಿಗೆ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ಮೋಸ್ಟ್ ವೆಲ್ಕಮ್ ಸರ್. ನಮ್ಮ ನಿರ್ದೇಶಕರಾದ ನಾರಾಯಣರವರಿಗೂ, ತಮಗೂ, ನಿಮಗೂ ಮತ್ತು ನಮ್ಮ ಶ್ರುತಿ ಹಾಗೂ ನಮ್ಮ ಈ ಎಲ್ಲ ಅಭಿಮಾನಿಗಳಿಗೂ ವೀಕ್ಷಕರಿಗೂ ಈ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರ. ಅಣ್ಣ, ನೀವೊಂದು ಮಾತು ಹೇಳಿದ್ರಿ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ. ಹೌದು, ಯಾರದು? ಯಾರಿಗೆ ಅಸಹ್ಯ ಪಟ್ರಿ ಇವಾಗ? ನೀವೇ ನಿನಗೆ ಹೇಳಿರ್ತಾರೆ ಅಲ್ವಾ ಸರ್? ಅಲ್ಲ, ಮೊದ್ಲೇ ಫಸ್ಟ್ ಲೈನ್ ಇಂದ ನಿಮ್ಗೆ ಅದು ಅವ್ರು ನೀವು ಬೇಜಾರು ಮಾಡ್ಕೋತೀರಾ ಅಂತ ನಿಮ್ ಹೆಸರನ್ನ ಅಲ್ಲಿ ಬಳಸ್ಲಿಲ್ಲ ಅಷ್ಟೇ. ಮನುಷ್ಯ ಹುಟ್ಟೋದೇ ಅಸಹ್ಯದಿಂದಲೇ ಹುಟ್ಟುತ್ತಾನೆ, ಹೊಲಸಿನಲ್ಲೇ ಹುಟ್ಟುತ್ತಾನೆ. ಅದೊಂಥರ ಹಾಸ್ಯ ಇರ್ತಾನೆ. ಆ ಹೊಲಸಿನಲ್ಲೇ ಹುಟ್ಟೋದ್ರಿಂದ ಅಸಹ್ಯ ಪಡಬೇಡ, ಅದು ಪ್ರಕೃತಿ, ಅದೇನು ಮಾಡಕ್ಕಾಗಲ್ಲ. ನಾನು ಅಂದ್ರೆ ಪ್ರಕೃತಿ, ಪ್ರಕೃತಿ ಅಂದ್ರೆ ನಾನು. ಸೂಪರ್, ಹೊಡಿರಿ 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 ಹೊಡಿರಿ. ಯಾವ ನಾಟಕದ ಹಾಡಿದೆ ಆಕ್ಚುಲಿ? ಇದು ಜಗಜ್ಯೋತಿ ಬಸವೇಶ್ವರ ನಾಟಕದ್ದು 1949 ಇಸ್ವಿಲಿ ಆನಾ ಕೃಷ್ಣರಾಯರು ಬರೆದ ನಾಟಕ. ಇದು ಕೆ ಹಿರಣ್ಯನವರು, ಮಾಸ್ಟರ್ ಹಿರಣ್ಯನವ್ರ ತಂದೆ. ಅವರ ಕಂಪ್ನಿಯಲ್ಲಿ ಫಸ್ಟ್ ನಾನು 4 ವರ್ಷನೋ 5 ವರ್ಷನೋ ಇರಬಹುದು ನನಗೆ. ಅವಾಗ ನನಗೆ ಈ ಪಾತ್ರ ಕೊಟ್ರು. ಅವರು ಬಳ್ಳಾರಿ ಲಲಿತಮ್ಮನವರು 5 ವರ್ಷದಲ್ಲಿ. ಅವ್ರ 5 ವರ್ಷದವ್ರು ಇರುವಾಗ ಬಳ್ಳಾರಿ ಲಲಿತಮ್ಮ ನಮ್ಮ ತಾಯಿ ಪಾತ್ರ ಮಾಡ್ತಿದ್ರು. ಸರಿ, ಬಿಜ್ಜಳನ ಮಗನ ಪಾತ್ರ ನಾನು. ಅವಾಗ ಅವರು ಕೇಳ್ತಾರೆ ಬಳ್ಳಾರಿ ಲಲಿತಮ್ಮನವರು, ಕಂದ ಬಸವಣ್ಣನವ್ರು ಏನು ಹೇಳ್ಕೊಟ್ರು ಅಂದ ತಕ್ಷಣ ಮೊದಲನೇ ಸಂಭಾಷಣೆ ಏನಿದು, ಕಳಬೇಡ, ಕೊಲಬೇಡ, ಹೊಸಿಯ ನೋಡಿಲ್ಬೇಡ. ನೋಡಿ, ನನ್ನ ನಾರಾಯಣರವರೇ, ನನ್ನ ಜೀವನದಲ್ಲಿ ನಾನು ಕದ್ದಿರ್ಬೋದು, ಆದರೆ ಮತ್ತೊಬ್ಬರ ಮನಸ್ಸನ್ನು ಕದ್ದಿರಬಹುದು. ಖಂಡಿತ. ಎಂತ ಸೂಪರ್, ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ, ಇಷ್ಟು ಚೆನ್ನಾಗಿ ಹಾರ್ಮೋನಿಯಂ ಅನ್ನ ನುಡಿಸಿದ್ರಿ. ಸೊ ನಿಮ್ಮಂತ ದಿಗ್ಗಜರ ಸಮ್ಮುಖದಲ್ಲಿ ನನಗೊಂದ್ 2 ಸ್ವರಜ್ಞಾನ ಬರ್ಲಿ ಅಂತ. ನೋಡಿ, ಯಾವತ್ತೂ ಅಷ್ಟೇ ಶ್ರಮ ಪಡಬೇಕು. ಅದೇ ತುಂಬಾ ಶ್ರಮ ಪಟ್ಟಿದ್ದೀನಿ, ಇಲ್ಲಿ ದಿನ ಪಡ್ತೀನಿ. ಇಲ್ಲಿ ಬೇಡ, 2 ಸ್ವರ ಹೇಳ್ಕೊಡಿ ಅಣ್ಣ ಪ್ಲೀಸ್. ಹೇಳಿ. ಅಲ್ಲ, ನೀವು ಹೇಳ್ಕೊಟ್ಟು ಗಂಟಲು ಸರಿ ಹೇಳ್ಕೊಡ್ಲಿಲ್ಲ, ನೀವೇ ಅಂತಿಮರಿ ಕೃಷ್ಣ. ಸರಿ, ಈಗ ನೀವು ಹೇಳ್ಕೊಟ್ಟು ನಾ ಹೇಳ್ತೀನಿ. ನಾರಾಯಣ ನನ್ನ ರೇ, ನಾರಾಯಣನ್ನ ಹರಿ. ಸ್ವಲ್ಪ ಮೊದಲು ಒಂದು ಹಳ್ಳಿ ಚೆನ್ನಾಗಿತ್ತು, ಕೆಲವು ಸೆಕೆಂಡ್ ಟೈಮ್ ಮೆಟ್ರೋ ಹಳಿ ಆಗೋಗ್ಬಿಡ್ತು. ಹಂಗಂತೀರ ಸರ್? ಸರಿ ಬರಲಿಲ್ಲ ಸರ್? ಅದು ಸರಿ ಬರುತ್ತೆ, ಪ್ರಯತ್ನ ಪಡಬೇಕು. ಓಕೆ, ಎಪಿಸೋಡ್ ಪೂರ್ತಿ ಆಡ್ಕೊಂಡೇ ಇರೋಣಂತೆ, ಸೂಪರ್ ಮಜಾ ಮಾಡೋಣ. ಬಟ್ ನಿಜವಾಗ್ಲೂ ಇವತ್ತು ನೀವು ನಮ್ಮ ಜೊತೆ ಇರೋದು ನಮ್ಮೆಲ್ಲರಿಗೂ ಒಂಥರ ಹಬ್ಬ ಇದ್ದಾಗೆ. ನಿಮ್ಮ ವಿಶೇಷವಾದ ಆಸ್ತಿ ಅಂದ್ರೆ ನಗು. ಸೊ ನಿಮ್ಮ ನಗುವಿಂದನಿಂದ ಇವತ್ತು ಕಾರ್ಯಕ್ರಮ ಶುರು ಆಗೋಗ್ಲಿ. ಒಂಥರ ಮಜ್ವಾಗಿ ನಗ್ತಿರಲ್ಲ ನಗ್ಬಿಡಿ ಸರ್ ಪ್ಲೀಸ್. ಬಟ್ ಇವಾಗ ಸದ್ಯಕ್ಕೆ ಜಡ್ಜಸ್ ದಯವಿಟ್ಟು ನಮ್ಮ ಉಮೇಶಣ್ಣನ ಕರ್ಕೊಂಡು ಆಸೀನರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ನಿರಂಜನ್, ಹೇಳಮ್ಮ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಡ. ಮಾಡು. ಉಮೇಶ್ ಅಣ್ಣ ಬಂದಿದ್ದಾರೆ, ಜಡ್ಜಸ್ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಕುತ್ಕೊಂಡು ನಗಾಡ್ಬೇಕು. ಓಕೆ, ಚಿಂದಿ ಉಡಾಯಿಸ್ಬಿಡೋಣ. ನಿಂಗೇನಾದ್ರೂ 3 ಕಾಲಿನ ಪ್ಯಾಂಟ್ ಬೇಕಾ? ನಾನೇನ್ ತ್ರಿಕಾಲಕ್ ನಾನಿಲ್ಲ, 3 ಕಾಲ್ಸ್. ಅಲ್ಲ ಕಣೋ, ಈ ಚಡ್ಡಿಗೂ ಜಿಪ್ ಹಾಕೋರಿದಾರೆ ಗೊತ್ತಾ ನಿಂಗೆ? ಚಡ್ಡಿಗೆ ಜಿಪ್ ಇರುತ್ತಮ್ಮ. ಅಲ್ಲ, ಚಡ್ಡಿ ಹಿಂದ್ಗಡೆ ಜಿಪ್ ಇದ್ರೆ. ಓಕೆ, ಈ ತರ ವಿಚಿತ್ರವಾದ ಟೈಲರ್ಗಳು ಎಲ್ಲಿದ್ದಾರೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಮಶ್ಗಿರಿ ತಂಡದಲ್ಲಿದ್ದಾರೆ. ಇಸ್ ಇಟ್? ಸೊ ಹಾಗಿದ್ರೆ ಮಸ್ಕಿರಿ ತಂಡನ ಕರೆದೇ ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಮಸ್ಕಿರಿ ಟೀಮ್ ಆನ್ ಸ್ಟೇಜ್. ಹತ್ತು ವರ್ಷ ಆಯ್ತು ಈ ಟೈಲರ್ ಶಾಪಲ್ಲಿ ದುಡಿಯೋದು. ಬರೇ ಉಕ್ಸಿಡು ಬಟನ್ ಇಡು, ಉಕ್ಸಿಡು ಬಟನ್ ಇಡು, ಜಿಪ್ ಇಡು, ಅಷ್ಟೇ ಆಯ್ತು ನಮ್ ಕರ್ಮಕ್ಕೆ. ಅಲ್ಲ, ಹೆಣ್ಮಕ್ಳದ್ದು ಏನು ಕತೆ ಅಂತ ಹೇಳಗತ್ತೀನಿ ಇದು. ಅಲ್ಲ, ಇಷ್ಟು ಜಾಗಕ್ಕೆ 5 ಉಕ್ಸ್ ಬೇಕಾ? ಅಂದ್ರೆ ನಾವು ಗಂಡಸರು ಏನ್ ಮಾಡ್ಬೇಕು? ಶರ್ಟ್ಗೆ 25 ಬಟನ್ ಇಡ್ಬೇಕಲ್ಲ. ಕರ್ಮ, ನಾವು ಟೈಲರ್ ಇದೀವಿ ಅಂತ ಅವರು ಇಡ್ಸೋದು.
ಮಂಗ 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 ಬಂತ ಬಾಳೆಹಣ್ಣಿಗೆ ಬಾಯಿ ಹಾಕತ ಅಂತ ಎಲ್ಲಿದ್ದೀನಿ ಈಗ ಇಲ್ಲಿ ಮಂಗನಿಗೆ ಗೊತ್ತಾದ್ರೆ ಬಿಸಿ ಆಗಿತ್ತು. ಹಾ ನಿನ್ನಂದ್ರೆ ಖುಷಿ ಆದಿತ್ತಲ್ಲ ಒಂದೇ ಜಾತಿ ಅಂತ. ಅಲ್ವೋ ಒಂದು ಕೆಲಸ ಸರಿಯಾಗಿ ಮಾಡ್ದಿಲ್ಲ, ಯಾಕವ್ ನನ್ನ ಜೀವ ತಿಂತೀಯಾ? ಎಲಸಿಕ್ ಎಲ್ಲಿ ಉಂಟು? ಇಲ್ಲ ಸಿಗ ತಾತನ ಚಟಿಗೆ ಇಟ್ಟಿದ್ದಲ್ಲ, ತಾತನ್ ಚಡ್ಡಿಗೆ ಎಲಸಿಕ್ ಇಡ್ತಾರೆ. ಅವ್ರಿಗೆ ಬಟನ್ ಆಗಲ್ಲ, ಪದೇ ಪದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಎಲೆಸ್ಟಿಕ್ ಇಟ್ಟಿದ್ದು. ನಾನ್ ಟೈಲರ್ ನೀನ್ ಟೈಲರ್, ಅಷ್ಟು ಗೊತ್ತಾಗಲಿಲ್ಲ, ಅಷ್ಟು ಗೊತ್ತಾಗಲಿಲ್ಲ. ಗಣಿ ಒಂದೇ ಏಟಿಗೆ ಕುತ್ತಿಗೆ ತಿರುಗಿ ಹೋಯ್ತೇನೋ. ಕತ್ತೆ ನನ್ನ ಮಗಂದು ಕುತ್ತಿಗೆ ತಿರುಗಿದಲ್ಲ, ಟೀ ಶರ್ಟೇ ಉಲ್ಟ ಹಾಕಿದ ಅವನು. ಯಾಕೋ ಇದಲ್ಲ ಅಲ್ಲಿ ನೋಡಿ ಸಿಲ್ಕಿ ಶಾಲಿನಿ ಈ ಒಲಿ ಹಾಕಿ ಇಲ್ಲಿ ಬರ್ತಿದ್ದಾಳೆ. ಒಲೆ ಹಾಕಿರ್ಬೋದು. ಬರ್ಲಿ ಬರ್ಲಿ ಬರ್ಲಿ. ನಮಸ್ಕಾರ. ಟೈಲರೇ ಟೈಲರೇ, ಒಬ್ಬ ನಮ್ ಮಿಷಿನ್ ಸೂಜಿ ಕಟ್ಟ ಆಗುತ್ತಾ ಅಂತ. ಏನಮ್ಮ ಏನಮ್ಮ? ಟೈಲರೇ ಅದೇನ್ ಗೊತ್ತಾ ವಿಷಯ? ಏನ್? ಮೊನ್ನೆ ನಾನೊಂದು ಬ್ಲೌಸ್ ಪೀಸ್ ಕೊಟ್ಟಿದ್ದೆ, ಅದನ್ನ ನಿಮ್ಮ ಕೆಲ್ಸದವನಿದ್ದಾನಲ್ಲ ಅವ್ನ್ ಸರಿಯಾಗಿ ಹೊಲ್ದಿಲ್ಲ, ಉಲ್ಟಾ ಪಲ್ಟಾ ಎಲ್ಲ ಹೊಲ್ದ್ಬಿಟ್ಟಿದ್ದಾನೆ. ನಾನಲ್ಲ, ಅವ ರಜೆ ಹಾಕಿದ್ದಾನ ಅವ ಗಣೇಶ. ಗಣೇಶ ನಿನ್ಗಿಂತ ಕಡೆ. ಇದೀಗ ನೀವ್ ಯಾವಾಗ ಕೊಟ್ಟಿದ್ದು? ಟೈಲರೇ ನಿಮಗೆ ಒಳ್ಳೇದಾಗೋದಿಲ್ಲ ಅಲ್ಲ, ಈ ಕಡೆ ಬನ್ನಿ. ಯಾವಾಗ ಬಂದಿದ್ದು? ಅದು ಟೈಲರೇ ನಾನ್ ಏನ್ ಗೊತ್ತಾ, 1 ವಾರಕ್ ಮುಂಚೆನೆ ಕೊಟ್ಟಿದ್ದೆ. ಆದ್ರೆ ನಾನ್ ಮನೆಯಿಂದ ದಿನಾ ಕೇಳ್ತಿದ್ದೆ, ನಂದು ಬ್ಲೌಸ್ ಹೊಲ್ದಾಯ್ತಾ ಆಯ್ತಾ ಆಯ್ತಾ ಅಂತ. ಮತ್ತೆ ಹಂಗೆ ಕೇಳಿದ್ರೆ ಆದೀತಾ ಆದೀತಾ ಆದೀತಾ. ಅದು ಹೋಗ್ಲಿ, ನೀವು ಬೇರೆ ಪೀಸ್ ಕೊಡಿ, ನಾನು ಸರಿಯಾಗಿ ಹೊಲ್ದು ಕೊಡ್ತೀನಿ. ನಾನ್ ಬೇರೆನೆ ಪೀಸ್ ತಂದಿದ್ದೀನಿ. ತಂದಿದ್ದೀರಾ? ಟೈಲರೇ ಒಂದ್ ವಿಷಯ ಮಾತ್ರ, ಏನೇನು? ಇದನ್ನ ಹೊಲಿಯೋದು ನೀವೇ ಹೊಲಿಬೇಕು, ಬೇರೆ ಯಾರ ಹತ್ರ ಕೊಡ್ಬೇಡಿ. ಇಲ್ಲ ನಾನು ಉಗ್ಸಿ ಅಲ್ವಾ. ಟೈಲರೇ ಮತ್ತೊಂದು ವಿಷಯ, ಏನು? ಇದು ಕಾಸ್ಟ್ಲಿ ಪೀಸ್, ಓಕೆ ಅಮ್ಮ, ಇದನ್ನ ನೀವೇ ಹೊಲಿಬೇಕು. ಓಕೆ. ಕಾಸ್ಟ್ಲಿ ಫಿಶ್. ಅಲ್ಲಿಡು. ಆಯ್ತಾಯ್ತಮ್ಮ, ನಾನು ಹೊಲ್ದು ಕೊಡ್ತೀನಿ ಆಯ್ತಾ? ಸರಿ ಟೈಲರೇ. ಟೈಲರೇ ಏನು? ಅಳತೆ ತೆಗಿ ಅಲ್ವಾ? ಹೆಂಗಸನಾಗಿ ಹೊರಗೆ ನಿಲ್ಸಿ ಅಳತೆ ತೆಗಿಲಿಕ್ಕೆ ಆಗುತ್ತಾ? ಹಾಗಾದ್ರೆ ಬನ್ನಿ ಒಳಗೆ ಬನ್ನಿ. ಏನಿಲ್ಲ ಏನಿಲ್ಲ, ಅದು ನೀವು ಬೇರೆ ಬ್ಲೌಸ್ ಇದ್ರೆ ಕೊಡಿ, ನಾನು ಅದಕ್ಕೆ ಸರಿಯಾಗಿ ಹೊಲ್ದು ಕೊಡ್ತೀನಿ. ಸರಿಯಾಗಲ್ಲ ಬನ್ನಿ, ಸರಿಯಾಗಲ್ಲ. ಹಳೆ ಬ್ಲೌಸ್ ತಗೊಂಡು ಹೊಸದು ಹೊಲಿಸಿದ್ರೆ ಅದು ಲೂಸ್ ಆಗಿ ಹೆಸಿಗೆ ಆಗಿತ್ತು ಮತ್ತೆ. ನಾನ್ ಟೈಲರ್ ನೀ ಟೈಲರ್ ಕೂತ್ಕೊಳ್ಳು. ಅಲ್ಲ ಇವಾಗ ತೆಗೆದಿರ್ತೀವಿ. ನೀವು ಕೊಡಿ ಆಯ್ತಾ, ಬೇರೆ ನಾನು ಅದಕ್ಕೆ ಹೊಲ್ದು ಕೊಡ್ತೀನಿ. ಟೈಲರೇ ಓ. ಪರವಾಗಿಲ್ಲ, ಎಷ್ಟಾದ್ರೂ ಹೊಲಿಯೋರು ನೀವು ತಾನೇ. ಆಯ್ತಾಯ್ತಾಯ್ತಾಯ್ತು. ಟೈಲರೇ ಹೊಲಿದಿದ್ದು ಹೊಸ ಡಿಸೈನ್ ಯಾವ್ದಾದ್ರು ಬಂದಿದ್ರೆ ಅದಕ್ಕೆ ಹೊಲಿರಿ. ಹೊಸದು ಬಂದಿದೆ ಫ್ಯಾಷನ್ ಎಲ್ಲ. ಈಗ ಬೆನ್ನಿನಲ್ಲಿ ಓ, ಆಮೇಲೆ ಯು, ಯು, ಆಮೇಲೆ ಬರೀ 2 ದಾರ ಸಮ, ಸೈ, ಆಮೇಲೆ ಹಿಂಗೆ ದಾರ ಸಮ ಇಲ್ಲ. ಸಮ ಇಲ್ಲ. ನೆಕ್ಸ್ಟ್ ಒಂದು ಬಂದಿದೆ, ನಡುವಲ್ಲಿ ಬಟ್ಟೆ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಅಷ್ಟೇ ಹಾಯ್ ಹಾಯ್ ಅನ್ನೋದು. ಹೌದಾ ಟೈಲರೇ, ಯಾವ್ದಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ್ದು ಚಂದ ಅನಿಸ್ತಿದ್ಯಾ ಅದನ್ನೇ ಹೊಲ್ಕೊಡಿ. ಆಯ್ತಾಯ್ತಾಯ್ತು. ಟೈಲರೇ ಬರ್ಲಾ? ಆಯ್ತಾಯ್ತಾಯ್ತವ ಆಯ್ತು. ನಿಂತೋಯ್ತು. ಬಿಡಿಸಲ್ಲ ಪೀಸ್ ಅಲ್ಲ, ಪೀಸ್ ನೋಡೋ ಹಾಗೆ ಆಗುತ್ತೆ. ಏನಿಲ್ಲ, ನಾನು ಪೀಸ್ ಕೊಟ್ಟಿದ್ದೆ ಹೊಲಿಲಿಕ್ಕೆ, ಪ್ಯಾಂಟ್ ಪೀಸು ಆಗಿದ್ದು ಕೆಳಗೆ ಬಂದದ್ದು. ಆಗಿದೆ ನಾನು ಹೊಲ್ದಿದ್ದದು. ಆಗಿದೆ, ಅವನಿಗೊಂದು ಖುಷಿ, ಅವನು ಹೊಲ್ದದ್ದು ಫಸ್ಟ್ ಟೈಮ್ ಹೊಲ್ದದ್ದು ಅವನು. ಹೊಲ್ದದ ಹಾಕ್ಬೋದಲ್ಲ ನಂಗೆ? ಹಾಕ್ಬೋದು, ಹೊಸಬರಿಗೆ ನಾವು ಯಾವ ಅವಕಾಶ ಕೊಡ್ಬೇಕು.
ಹಾಕೊಂಡ್ ಬನ್ನಿ. ಖುಷಿ ಸರಿ ಆಗಿಲ್ಲ ಅಂದ್ರೆ ಇಲ್ಲೇ ಹಾಕೊಂಡ್ ಬನ್ನಿ ಹೋಗಿ. ಟ್ರೈ ಮಾಡ್ಲಾ? ಒಳಗೆ ಹೋಗಿ ಒಳಗೆ ಅಲ್ಲಿ ಹೋಗಿ. ಹೋಗಿ. ಸರಿ ಇಲ್ಲೇ ಬಿಟ್ಟು ಹೋಗ್ತೀನಿ. ಇಲ್ಲ ನೀ ಬಿಟ್ಟು ಹೋಗಿ, ಪ್ರೋಗ್ರಾಮ್ ಬೇರೆ ಇದೆ. ಸರಿ ಹೊಲ್ದಿದ್ಯೇನೋ? ಸರಿ ಹೊಲ್ದಿದ್ದೀನಿ. ಅದು ಸರಿ ಆಗಿಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಹೋಗ್ತೀನಿ. ಹೋಗದಿದ್ರೆ ಹೋಗೋದಿದ್ರೆ ಇಲ್ಲೇ ಇರ್ತೀನಿ. ಆಯ್ತೇನ್ರಿ? ಬಂದ್ರ ಸರಿಯಾಗಿದೆ. ಸರಿಯಾಗಿದೆ ಸರಿಯಾಗಿದೆ. ಹೌದಾ? ಮೊದ್ಲೇ ಕೊಟ್ಟಿದ್ದಿದ್ರೆ ಎಷ್ಟು ಪ್ಯಾಂಟ್ ಆಗ್ತಿತ್ತು. ಹೌದಲ್ವಾ? ಏನು ಅಲ್ಲ, ಯಾವಾಗ್ಲೂ ಜಿಪ್ ಇಡ್ತಾ ಇದ್ದಿದ್ದಲ್ಲ, ಅದು ಇಟ್ಟಿದ್ದೀನೋ ಇಲ್ವೋ ಅಂತ ನೆನಪಿರ್ಲಿಲ್ಲ. ಅವನಲ್ದಿದ್ದು ಹೇಗಾಗಿದೆ? ಸೂಪರ್, ಮಸ್ತ್ ಮಜಾ ಮಾಡಿ. ಪದ್ಮಣ್ಣ, ಈ ಪೀಸ್ 2 ಕಾಲಿಗೆ ನಾನೇ ಕೊಟ್ಟಿದ್ದೆ. ಹೌದೌದು. ಒಪ್ಕೋತೀನಿ, ಹೌದಲ್ವಾ? ನಾನೇ ಕೊಟ್ಟಿದ್ದೆ. ಆದ್ರೆ ಇದು ಯಾರು ಕೊಟ್ಟಿದ್ದೆ? ಇದು ಯಾರಿಗೆ ಕೊಟ್ಟದ್ದು? ನನಗೆ 3 ಕಾಲಿದನ್ರಿ. ಮನ್ಸಿಗೆ ಎಷ್ಟು ಕಾಲು? ಇದು ಇದು ಮೊದಲಲ್ಲ ನಾನು ಮರ್ಯಾದೆ ತೆಗೆಯೋದು. ಇದಕ್ಕೆ ಮುಂಚೆ ಒಬ್ರು ಚಡ್ಡಿ ಹೊಲಿಲಿಕ್ಕೆ ಕೊಟ್ಟರುದು, ಮಗಂದು ಚಿಕ್ಕ ಹುಡುಗಂದು ಚಡ್ಡಿ. ಇವನಲ್ಲ, ಇವನು ಹೊಲಿಲಿ ಅಂತ ಕೊಟ್ಟೆ. ಚಡ್ಡಿ ಹೊಲಿಲಿಕ್ಕೆ ಹೋಲ್ದ ಇವನು, ಆದ್ರೆ ಎದುರಲ್ಲಿ ಇಡೋ ಜಿಪ್ಪನಕ್ಕೆ ಹಿಂದೊತ್ತಿದ್ದೇನೆ. ಆ ಹುಡುಗನಿಗೆ ತಿರುಗಿ ನಿಂತು ಹಾಕ್ಬೋದಿತ್ತಲ್ಲ. ಹೇಗೆ ಹಾಕೋದು ಅವನಿಗೆ? ಅಂತ ಇಂತ ಗ್ಯಾಸ್ಟಿಕ್ ಪ್ರಾಬ್ಲಮ್ ಹಿಂದೆ ಜಿಪ್ ಇಡ್ಲಿಕ್ಕೆ. ಅವ ಸರಿ ಇಲ್ಲದಕ್ಕೆ ನನ್ನನ್ನು ದೂರಿದ್ರೆ ಆಗುತ್ತೆ. ಅದು ಸೈಲಿ ಅದು ಸೈಲಿ. ಇನ್ನು ಒಂದು ಕೆಲಸ ಮಾಡಬಾರ್ದು ಇಲ್ಲಿ. ಒಂದು ಸಣ್ಣ ತಪ್ಪಿಗೆ ಇಷ್ಟೆಲ್ಲ ಜೋರ್ ಮಾಡ್ತೀರಲ್ಲ, ನಾನ್ ಕೆಲಸ ಬಿಟ್ಟು ಹೋಗ್ತೀನಿ. ನಂದು ಲೆಕ್ಕ ಮಾಡಿ, ನನ್ನ ಲೆಕ್ಕ ಮಾಡಿ ನಾನು ಕೆಲಸ ಬಿಟ್ಟು ಹೋಗ್ತೀನಿ. ಕೆಲಸ ಬಿಟ್ಟು ಹೋಗ್ತೀಯಾ? ಹೋಗ್ತೀನಿ. ಕೆಲಸ ಬಿಟ್ಟೆ ಅಂತ ಭಿಕ್ಷೆ ಬೇಕಿಯಾ? ಬಿಚ್ಚೆ ಬಿಡದೆ ಯಾಕೆ? ಮತ್ತೆ ಬೇರೆ ಕೆಲಸ ಗೊತ್ತಿಲ್ವಾ? ಏನ್ ಕೆಲಸ ಗೊತ್ತು ನಿಂಗೆ? ನನಗೆ ಡ್ರೈವಿಂಗ್ ಗೊತ್ತಿದೆ. ಯಾವ್ದು ಡ್ರೈವಿಂಗ್ ಗೊತ್ತಿದೆ. ಡ್ರೈವಿಂಗ್ ಅಂತೆ? ಡ್ರೈವಿಂಗ್ ಸ್ಪೆಲ್ಲಿಂಗ್ ಗೊತ್ತಿದೆ ನನಗೆ. ಸ್ಪೆಲ್ಲಿಂಗ್ ಏನು DRNG ಅಲ್ಲ? ಹೌದಾ? ಹೌದಾ? ಆಗಿರ್ಬೋದು. ರಪಕ್ಕ ಹೇಳಿದ. ನಿಮ್ಗೆ ಗೊತ್ತಿರ್ಬೇಕಲ್ಲ. ಹೇಗೆ ಬಿಡುದು ಬಸ್ಸು? ನನಗೆ ಗೊತ್ತಿದೆ. ಹೇಗೆ? ನಾನು ಬಸ್ ಡ್ರೈವಿಂಗ್ ಬಿಡೋದು ಹೇಗೆ? ಕಲ್ಬೇಕಾದ್ರೆ ಹೋಗ್ತೇನೆ. ಅದು ಮೊದಲು ಇದು ಹಾಕ್ಬೇಕು, ಮೊದಲು ಕಿವಿಗೆ ಬೆರಳು ಹಾಕ್ಬೇಕು ಹಿಂಗೆ. ಕಿವಿಗೆ ಬೆರಳಲ್ಲ. ಅದು ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಳ್ಳುವಾಗ ಎದುರುಗಡೆ ಒಂದು ತೂತು ಇರುತ್ತೆ. ಅಲ್ಲಿ ಹೌದು ತೂತಿರುತ್ತೆ. ಹೆಗ್ನ ಬೀಲ ಇರುತ್ತೆ ಅಲ್ಲಿ. ಯಜ್ಞ ಬಿಲ ಅಲ್ಲ, ಒಂದು ತೂತು ಇರುತ್ತೆ, ಒಂದು ಸಣ್ಣದು. ಅದಕ್ಕೆ ಇದು ಹಾಕ್ಬೇಕು. ಯಾವುದು? ಹಾರೆಗೋಲ್ ಹಾಕ್ಬೇಕು. ಹಾರೆಕೋಲ್. ಆರೆಗೋಲ್ ಅಲ್ಲ ರೀ, ಆರೆಗೋಲ್ ಅಲ್ಲ. ಅದು ಇದು ಏನು, ಈ ಬಾಗಿಲಿಗೆಲ್ಲ ಹಾಕ್ತಿವಲ್ಲ ನಾವು ಹೋಗ್ಬೇಕಾದ್ರೆ. ಶಂಖ ಹಾಕ್ಬೇಕು. ಶಂಖ ಯಾವ ಶಂಕರ್ ಇರೋದು? ಅದು ಕೀ ಹಾಕ್ಬೇಕು. ಕೀ ಹಾಕಿ ತಿರುಗಿಸ್ಬೇಕು. ಕೀ ಹಾಕಿ ತಿರುಗಿಸಿದಾಗ ಸೌಂಡ್ ಬರುತ್ತೆ. ಮತ್ತೆ ಹಿಂದ್ಗಡೆ ಒಂದು ಉದ್ದದ ಪೈಪ್ ಇರುತ್ತೆ, ಅದ್ರಲ್ಲಿ ಹೊಗೆ ಬರುತ್ತೆ. ಬಸ್ ಸ್ಟಾರ್ಟ್ ಮಾಡಿದಲ್ಲ, ಬಚ್ಚಲ್ ಮನೆಗೆ ಬೆಂಕಿ ಹಾಕಿದ್ದ. ಇನ್ನೊಂದು ಉದ್ದದ ಪೈಪ್ ಇದೆಯಲ್ಲ, ಟಾಯ್ಲೆಟ್ ಇದ್ದು. ಟಾಯ್ಲೆಟ್ ಇದ್ದಲ್ಲ, ಟಾಯ್ಲೆಟ್ ಇದೆಲ್ಲ ಉದ್ದದ ಪೈಪ್. ನಿಮ್ಮೊಂದು ಬಸ್ ನೋಡ್ದಂಗ್ ಮಾಡ್ತಾರೆ. ಇಳಿದು ನೋಡಿ ಹೋಗಿ, ಹೋಗಿ. ಇಷ್ಟುದ್ದದ ಪೈಪ್ ಇಲ್ವಾ? ಸೈಲೆನ್ಸರ್. ಅದು ಎಂತದ್ದು ಇದೆ, ಅದು ಇದೆ. ಆಮೇಲೆ ಇಲ್ಲಿ ರೌಂಡ್ ಆಗಿ ಒಂದಿದೆ. ಹೌದು, ಅಲ್ಲಿ ಸೇವಿಗೆ ಮನೆ ಇರುತ್ತೆ. ಸೇವಿಗೆ ಮನೆ. ಸೇವಿಗೆ ಮನೆ ಹಿಂಗೆ ಅಲ್ಲ ರೀ, ಸೇವಿಗೆ ಮನೆ ಎಲ್ಲ ಹಿಂಗೊಂದು ರೌಂಡ್ ಇರುತ್ತೆ. ಅಲ್ಲಿ ಟೈರ್ ಇರುತ್ತೆ. ಟೈರ್. ಆ ಟೈರ್ ಹಿಡಿದು, ಟೈರ್ ಅಲ್ಲ,